ನಿಮ್ಗೇನು ಅನಿಸ್ತು ಸಿನಿಮಾ ನೋಡಿ? ಏನು ಇಷ್ಟ ಆಯ್ತು? ಈಗಿನ ತಂದೆ ಮಾಡಿದ ತಪ್ಪಿಂದ ಆ ಥರ ಆಗಿರೋದಷ್ಟೇ, ಏನಿಲ್ಲ. ಸೂಪರ್ ಆಗಿದೆ ಸರ್. ಹೇಗಿದೆ ಸರ್? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್ ನಿಮಗೆ? ನಮ್ಮ ಹೊಸ ಸಿಕ್ಕಿದ್ದು ಶುರು ಮಾಡೋರೆ ಚೆನ್ನಾಗಿದೆ ಮೇಡಮ್. ಏನು ಇಷ್ಟ ಆಯಿತು? ಚೆನ್ನಾಗಿದೆ. ಸ್ಟೋರಿ, ಕ್ಯಾಮ್ರಸ್ ಅವೆಲ್ಲ ನೋಡಿದ್ರೆ ಕಾಂಬಿನೇಷನ್ ಸೂಪರ್. ಹೇಗಿದೆ ಅಣ್ಣ ಮೂವಿ? ಸರ್ ಸೂಪರ್ ಸಕ್ಕತ್ತಾಗಿದೆ. ಸೂಪರ್ ಆಗಿದೆ ಫಿಲಮು. ಎಲ್ಲ ನೋಡ್ಬೋದು, ಎಲ್ಲ ಇಂಟ್ರೆಸ್ಟಾಗಿ ನೋಡ್ಬೋದು. ಆರಾಮಾಗಿ ಏನೊಂದು ಏನಿಲ್ಲ, ಫಿಲಮು ಸೂಪರ್ ಆಗಿದೆ. ನೋಡಿ ಎಲ್ಲ ಇದು ಮಾಡಿ ನೋಡ್ಬೇಕು, ನೋಡೋರು ಲೈಕ್ ಕೊಡಿ. ಒಬ್ಬರು ಬೆಳೆಯೋರಿಗೆ ಬೆಳೆಸಬೇಕು, ಇದು ಮಾಡೋದು ಅಂತಲ್ಲ. ಸೂಪರ್ ಆಗಿದೆ 100% ಸೂಪರ್ ಆಗಿದೆ. ಜಟಿಲ್ ಅವರು ಸೂಪರ್ ಆಗಿದೆ. ಸೂಪರ್ ಸರ್. ಹೇಗಿತ್ತು ಸಿನಿಮಾ? ನಿಮ್ಗೇನು ಇಷ್ಟ ಆಯಿತು ಸರ್? ಹೇಗಿತ್ತು ಸಿನಿಮಾ? ತುಂಬ ಚೆನ್ನಾಗಿದೆ ಹೇಗೆ ಸರ್? ನಿಮ್ಗೆ ಏನು ಅನಿಸ್ತು ಸರ್ ಈ ಫಿಲಮ್ ನೋಡೋದು? ಚೆನ್ನಾಗಿದೆ ಸರ್. ಸ್ಕ್ರೀನ್ ಪ್ಲೇ ಚೆನ್ನಾಗಿ ಮಾಡಿದ್ದಾರೆ ಸರ್. ಹೊಸಬ್ರು ತಂಡ ಹೇಗಿತ್ತು? ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ರು ಅದಾಯಿತು? ಚೆನ್ನಾಗಿ ಮಾಡಿರ್ತಾರೆ. ಚೆನ್ನಾಗಿದೆ ಮೂವಿ. ಎಲ್ಲರೂ ಸಪೋರ್ಟ್ ಮಾಡಿ, ಮೂವಿ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಮೇಡಮ್ ಹೇಗಿತ್ತು ಮೂವಿ? ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿದೆ. ಹೇಗಿದೆ ಸರ್? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ ಸರ್. ತುಂಬ ಚೆನ್ನಾಗಿದೆ. ತುಂಬ ಫೈಟ್ ಇದೆ. ರೆಕಾರ್ಡು ಸೂಪರ್ ಆಗಿದೆ. ಥ್ಯಾಂಕ್ ಯು. ಬರೀ ಕೊಡ್ರೆ ಹೇಳಿ ಸರ್, ನೀವು ಹೇಳಿ. ಸೂಪರ್ ಆಗಿದೆ. ಇಷ್ಟ ಆಯ್ತು. ಎಲ್ಲ ಇಷ್ಟ ಆಯ್ತು. ಎಲ್ಲ ಕ್ಯಾರೆಕ್ಟರ್ ಫೈಟು ಮತ್ತು ಸಸ್ಪೆನ್ಸ್ ಎಲ್ಲರೂ ಸೂಪರ್. ಲೊಕೇಶನ್ ಎಲ್ಲ ಭಾಳ ಚೆನ್ನಾಗಿ ಆಮೇಲೆ ಈ ಥರ ನೋಡಿ. ಹೇಗಿತ್ತು ಸಿನಿಮಾ? ಕಂಟೆಂಟ್ ಇಷ್ಟ ಆಯ್ತಾ ನಿಮಗೆ? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೇಗಿತ್ತು ಸಿನಿಮಾ? ಹೇಗಿತ್ತು ಸಿನಿಮಾ? ಮೇಡಮ್ ಹೊಸಬ್ರು ತಂಡ ನಿಮ್ಗೆ ಏನು ಅನಿಸ್ತು ಮೇಡಮ್? ನಿಮ್ಗೆ ಫೀಲ್ ಆಯಿತಾ ಒಳ್ಳೆ ಮೂವಿ ಅಂತ? ಥ್ಯಾಂಕ್ ಯು. ಇದು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಹಾಂ ಮ್ಯಾಮ್. ಹೊಸಬ್ರು ತಂಡ ನಿಮ್ಗೆ ಏನು ಅನಿಸ್ತು? ಹೌದಾ, ಹೊಸಬ್ರು ಎಲ್ಲರೂ ಚೆನ್ನಾಗಿದೆ. ಮೇಡಮ್ ಔಟ್ ಆಫ್ 10ಗೆ ಎಷ್ಟು ಕೊಡ್ತೀರಾ ಮ್ಯಾಮ್ ಈ ಮೂವಿ ರೇಟ್? 7 ಕೊಡ್ಬೋದು. ಥ್ಯಾಂಕ್ ಯು. ನೋಡ್ಬೋದು, ಒನ್ ಟೈಮ್ ನೋಡ್ಬೋದು. ಸಾಂಗ್ಸಲ್ಲಿ 2ನೇ ಸಾಂಗ್ ಚೆನ್ನಾಗಿತ್ತು, ಲವ್ ಸಾಂಗ್ ಚೆನ್ನಾಗಿತ್ತು. ಥ್ಯಾಂಕ್ ಯು. ಹೊಸ ಪ್ರಯತ್ನ ಚೆನ್ನಾಗಿದೆ. ಅಖಿಲ್ ಚೆನ್ನಾಗಿ ಕಾಣ್ತಿದ್ದಾರೆ ನೋಡೋಕ್ಕೆ, ಪರ್ಫಾರ್ಮೆನ್ಸ್ ಇದೆ. ಇನ್ನೂ ಬೇಕಾಗಿತ್ತು. ಹೊಸಬ್ರು ತಂಡ ಒಂದು ಒಳ್ಳೆ ಪ್ರಯತ್ನ ಮಾಡಿದೆ. ಚೆನ್ನಾಗಿರಲಿ. ಗುಡ್. ಥ್ಯಾಂಕ್ ಯು. ಪರವಾಗಿಲ್ಲ, ಚೆನ್ನಾಗಿದೆ. ಒಂಥರ ಏನು ಇಷ್ಟ ಆಯ್ತು ಸರ್ ನಿಮಗೆ? ಒಂಥರ ಮಿಸ್ಟ್ರಿ ಇದೆ. ಒಂಥರ ಚೆನ್ನಾಗಿದೆ, ನೋಡ್ಬೋದು. ಬ್ರೋ ನಿಮ್ಗೆ ಹೇಗೆ ಅನಿಸ್ತು? ಸಿನಿಮಾ ಏನು ಇಷ್ಟ ಆಯ್ತು ಸರ್ ನಿಮಗೆ? ರೈಟಿಂಗ್ ಚೆನ್ನಾಗಿದೆ. ಆ್ಯಕ್ಟಿಂಗ್ ಎಲ್ಲ ಹೇಗೆ? ಆ್ಯಕ್ಟಿಂಗ್ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ಏನು ಇಷ್ಟ ಆಯ್ತು ನಿಮಗೆ? ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆಯ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ಅಂದರೆ ತಂದೆ ತಾಯಿ ಮಕ್ಕಳನ್ನ ಹೆಂಗೆ ನೋಡ್ತಾ ಇರಬೇಕು, ಅಕಸ್ಮಾತ್ ಅವ್ರು ಚೆನ್ನಾಗಿ ನೋಡ್ಬೋದು ಇದೆ, ಮಕ್ಕಳು ಹೆಂಗೆ ದಾರಿ ತಪ್ಪಿಟ್ಟು ಅವ್ರು ಯಾವ ದಾರಿಗೆ ಹೋಗ್ತಾರೆ, ಬೇರೆ ದಾರಿಗೆ ಏನಾಗ್ತಾರೆ, ಆಮೇಲೆ ಕಾನೂನನ್ನು ಕೈ ತೊಗೊಂಡ್ರೆ ಏನಾಗುತ್ತೆ, ಅವ್ರ ಎಂಡಿಂಗ್ ಹೆಂಗಿರುತ್ತೆ, ಭೂಗತ ಲೋಕಕ್ಕೆ ಒಂದು ಸಾರಿ ಎಂಟ್ರಿ ಆದರೆ ನೆಕ್ಸ್ಟು ಅವ್ರ ಲೈಫ್ ಹೆಂಗಿರುತ್ತೆ ತುಂಬ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಒಳ್ಳೆ ಮೂವಿ. ಮನೋಪ್ರಸಾದ್ ಹೀರೋಯಿನ್ ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಇದು ಏನದು ಗ್ಯಾಂಗ್ಸ್ಟರ್ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಅವ್ರ 2ನೇ ಮೂವಿ. ಮೊದಲೇ ಒಂದು ಮೂವಿನಲ್ಲಿ ಅವರು ದೇಶಮಯ ಅಂತ ಮೂವಿ ಬಗ್ಗೆ ಆ್ಯಕ್ಟ್ ಮಾಡಿದ್ದಾರೆ. ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಥ್ಯಾಂಕ್ ಯು. ಹೇಗಿತ್ತು ಮೂವಿ? ಸೂಪರ್. ನಿಮ್ಗೆ ಏನು ಅನಿಸ್ತು ಸರ್ ಮೂವಿ? ಸರ್ ಹೇಗಿತ್ತು ಮೂವಿ? ಫಿಲಮು ಚೆನ್ನಾಗಿ ಮೂಡ್ ಬಂದೈತೆ. ಹಾಂ ಸರ್. ನೋಡ್ಬೋದು ಸರ್. ಹೊಸಬ್ರು ತಂಡ ನಿಮ್ಗೆ ಇಷ್ಟ ಆಯ್ತಾ? ನಿಮ್ಗೆ ಇಷ್ಟ ಆಯ್ತಾ? ಮುಂದೆ ಬರಬೇಕಲ್ಲ ಹೊಸಬ್ರು. ಹಾಂ ಸರ್. ಕಲಾವಿದರು ಮುಂದೆ ಬರಬೇಕು. ಹೊಸ ಕಲಾವಿದರು ಮುಂದೆ ಬಂದರೆ ತಾನೇ ಫಿಲಮ್ ಇಂಡಸ್ಟ್ರಿ ಇದು ಓಕೆ. ಬರಬೇಕು. ನಮ್ಮ ಹೊಸ ಕಲಾವಿದರು ಬರಬೇಕು. ಥ್ಯಾಂಕ್ ಯು ಸರ್. ಏನು ಇಷ್ಟ ಆಯ್ತು? ಎಲ್ಲ ಸೀನು ಚೆನ್ನಾಗಿದೆ. ಹೀರೋ ಕ್ಯಾರೆಕ್ಟರ್ ಚೆನ್ನಾಗಿದೆ. ಹೀರೋ ಫಸ್ಟ್ ಮೂವಿ ಆದರೂ ಚೆನ್ನಾಗಿದೆ. ನಿಮಗೆ ಏನು ಇಷ್ಟ ನೋಡಿ ಆಯ್ತು? ಆಯ್ತಾ? ನಾನು ಮಾಡ್ತಾರೆ ಚೆನ್ನಾಗಿ ಮಾಡಿದ್ದಾರೆ. ಹೇಗಿತ್ತು ಮೂವಿ? ಮೂವಿ ಚೆನ್ನಾಗಿದೆ. ಹಾಂ ಸರ್. ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೇಡಮ್ ಹೇಗಿತ್ತು ಮೂವಿ? ತುಂಬ ಚೆನ್ನಾಗಿತ್ತು. ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತು. ಹಾಂ ಥ್ಯಾಂಕ್ ಯು. ಹೇಗಿತ್ತು ಮೂವಿ?
ತುಂಬ ಚೆನ್ನಾಗಿದೆ. ಡೆಡ್ಲಿ ಲವರ್ಸ್ ಚೆನ್ನಾಗಿದೆ ಮೂವಿ, ಮತ್ತು ಬೆಂಕಿ ಇದೆ. ಎರಡನೇ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಹೇಗಿತ್ತು ಗುರು? ನಿಮ್ಗೆ ಇಷ್ಟ ಆಯ್ತಾ? ಹೇಗಿತ್ತು ಮೂವಿ ಮೇಡಮ್? ಹೇಗಿತ್ತು ಮೂವಿ? ಹೇಗೆ ಅನಿಸ್ತು ಬ್ರೋ? ಚೆನ್ನಾಗಿದೆ. ಸ್ಟಾರ್ಟಿಂಗಿನ ಮೂವಿ ಎಲ್ಲರೂ ನೋಡಿ ಸೂಪರ್ ಆಗಿದೆ. ಬ್ರೋ ಹೊಸಬ್ರು ತಂಡ ಹೇಗೆ ಅನಿಸ್ತು ನಿಮಗೆ? ಅದೇ ಎಲ್ಲರೂ ಕೂಡ ಬಂದು ಸಪೋರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಬಂದು ಸಪೋರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ಕೂಡ ಸ್ಟಾರ್ಟಿಂಗಿಂದ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ. ಇವಾಗ ನೀವು ಬಂದಿದ್ದೀರಾ, ಥಿಯೇಟ್ರಿಗೆ ಬರ್ದೇ ಇರೋ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದು, ಬಂದು ನೋಡ್ಬೇಕಷ್ಟೇ. ನೋಡಿದ್ಮೇಲೆ ಗೊತ್ತಾಗೋಲ್ಲ. ಯಾರನ್ನೂ ಕೂಡ ಅಲ್ಲೇ ಜಡ್ಜ್ ಮಾಡೋಕೆ ಹೋಗ್ಬಾರ್ದು. ಯಾರು ಸ್ಮಾಲ್ ಈ ರಿವ್ಯೂ ತಗೊಂಡು ಜಡ್ಜ್ ಮಾಡೋಕೆ ಹೋಗ್ಬೇಡಿ, ಬಂದು ನೋಡಿ. ಓಕೆ ಬ್ರೋ, ಥ್ಯಾಂಕ್ ಯು. ಮೂವಿ ಚೆನ್ನಾಗಿತ್ತು. ಇಟ್ಸ್ ಒನ್ ಟೈಮ್ ವಾಚಿಂಗ್, ವರ್ತ್ ವಾಚಿಂಗ್. ಹೀರೋ ಆ್ಯಕ್ಟಿಂಗ್ ಆಮೇಲೆ ವಿಲನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೆಕೆಂಡ್ ಆರ್ ಥರ್ಡ್ ಸಾಂಗ್ ಇಟ್ ವಾಸ್ ರಿಯಲಿ ಗುಡ್. ಸೊ ದೇ ಟ್ರೂಲಿ ಡಿಸರ್ವ್ ಫ್ಯಾನ್ಸ್. ಸೊ ಪ್ಲೀಸ್ ಡೂ ಕಮ್ ಆ್ಯಂಡ್ ವಾಚ್ ಇನ್ ಥಿಯೇಟರ್ ಪ್ಲೀಸ್. ನಮಸ್ಕಾರ. ಯಾಕಂದರೆ ನೀವು ಮೀಡಿಯಾದಿಂದಲೇ ಪಿಕ್ಚರ್ ತೋರಿಸೋದಾಗಲಿ, ಪಬ್ಲಿಷ್ ಮಾಡೋದಾಗಲಿ. ಹಾಂ, ಡೆಡ್ಲಿ ಲವರ್ಸ್ ಭಾಳ ಚೆನ್ನಾಗಿತ್ತು. ಹೊಸ ಆ್ಯಕ್ಟರ್ಸ್ ನಮ್ಮ ಮೊದಲಿಗೆ ನಮ್ಮ ಕನ್ನಡ ಪಿಕ್ಚರು ಹೆಚ್ಚಿನ ಮಟ್ಟಿಗೆ ಬೆಳೀಬೇಕು ಎಲ್ಲರಿಗೂ ಅವರು ಬೆಳಿಬೇಕಾಗಿ ನಾನು ಒಂದು ಆರ್ಟಿಸ್ಟ್ ಆಗಿ ಈ ಪಿಕ್ಚರ್ ಏನಪ್ಪ ಅಂದರೆ ಎಲ್ಲ ಹೊಸ ಆ್ಯಕ್ಟರ್ಸ್ ಇದ್ದಾರೆ. ಈಗ ಹಳೆದೆಲ್ಲ ಹೊಸಗಳು ತಾವು ಬೆಳಿತಾರೆ. ಡೆಡ್ಲಿ ಲವರ್ಸ್ ಏನಪ್ಪ, ಒಂದು ತಂದೆ ಯಾವಾಗ ಮಗಳಿಗೆ ನೋಡಿದಾಗ ಆ ಮಗಳು ಏನು ಮಾಡಿದ ಅಂದರೆ ಅವರು ಬುದ್ಧಿ ಚೇಂಜ್ ಆಗಿ ಬೇರೆ ಆ್ಯಕ್ಟಿವಿಟೀಸ್ಗೆ ಹೋಗ್ತಾರೆ. ಈ ಥರ ಹೊಡೆದಾಟ ಸ್ನೇಹ ಜೊತೆ ಅವನು ಕಳ್ಳ ಇರ್ತಾನೆ. ಅವ್ರ ಜೊತೆ ಮಗಳಿಗೆ ನೋಡ್ತಾರೆ. ಈ ಥರ ನನ್ನ ಹೆಣ್ಮಕ್ಳು ಈ ಥರ ಕಷ್ಟಗಳು ಬರ್ತಾರೆ. ಸೊ ಹೀಗಾಗಿ ಕೆಟ್ಟ ದಾರಿಯನ್ನು ಹೋಗಿ ಅದು ಒಳ್ಳೆಯ ಹೋಗೋದು. ಯಾಕಂದರೆ ಮಾರ್ಗನೇ ದಾರಿ ಆಗುತ್ತೆ. ಈ ಡೆಡ್ಲಿ ಅವ್ರಿಗೆ ತೋರಿಸ್ತಾರೆ. ಥ್ಯಾಂಕ್ ಯು ಸರ್. ಜೋರಾಗಿ ಮಾತಾಡಿ ಮೇಡಮ್. ಹೇಳಿ, ಫಸ್ಟ್ ಶೋ ಫ್ಯಾನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರಿ, ಹೇಗೆ ಅನುಭವ ಹೇಗೆ ಅನಿಸ್ತು? ತುಂಬ ಖುಷಿ ಆಗ್ತಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವೆಲ್ಲರೂ ಬಂದು ಥಿಯೇಟರ್ಸಲ್ಲೇ ಮೂವಿ ನೋಡಿ. ಇಂಥ ಒಂದು ಮೂವಿನ ಮಿಸ್ ಮಾಡ್ಕೊಬೇಡಿ. ಸೊ ನನಗೆ ತುಂಬ ಖುಷಿ ಆಗ್ತಿದೆ, ಮಾತುಗಳೇ ಬರ್ತಾ ಇಲ್ಲ. ರೆಸ್ಪಾನ್ಸ್ ಹೇಗೆ ಹೇಳಿದ್ರು ಆಡಿಯನ್ಸ್ ನಿಮಗೆ ಸಿನಿಮಾ? ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲರೂ. ಸೊ ಯೂತ್ಸಿಂದ ಹಿಡಿದು ಅಂದರೆ ವಯಸ್ಸಾಗಿರೋವರೆಗೂ ಅವರು ಕೂಡ ಬಂದಿದ್ದರು. ಸೊ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅಲ್ಲಿ ಏನು ಅಭಿಮಾನಿಗಳು ಮತ್ತು ನಿಮ್ಮ ಜೊತೆ ಕೂತಿದ್ದವ್ರು, ಅಕ್ಕಪಕ್ಕದಲ್ಲಿ ಕೂತಿದ್ದವ್ರು ಎಲ್ಲರೂ ಸಿನಿ ಪ್ರೇಕ್ಷಕರು ಬಿಸಿಲು ಚಪ್ಪಾಳೆ ಹೊಡಿತಾ ಇದ್ರು. ಏನು ಅನಿಸ್ತಾ ಇದೆ? ಖುಷಿ ಆಗ್ತಿತ್ತು. ಈಗ ನಾವು ಒಂದು ಕೆಲಸ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿದಾಗ ಅವರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಬೇಕಾದ್ರೆ ತುಂಬ ಆಡಿಯನ್ಸ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಿನಿಮಾ ಬಗ್ಗೆ? ಇಂಥ ಒಂದು ಸಿನಿಮಾನ ಮಿಸ್ ಮಾಡ್ಕೊಬೇಡಿ. ಆ್ಯಂಡ್ ಹೊಸ ಟ್ಯಾಲೆಂಟ್ಸ್ನ ಸಪೋರ್ಟ್ ಮಾಡಿ, ನಮ್ಮ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ಸಲ್ಲೇ ಮೂವಿ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಿನಿಮಾದಲ್ಲಿ ಏನು ಕಂಟೆಂಟ್ ಇದೆ? ನನ್ನ ಸಿನಿಮಾದಲ್ಲಿ ಕಂಟೆಂಟ್ ಅಂದರೆ ದುಡ್ಡಿನ ಹಿಂದೆ ಹೋದರೆ ಈ ಥರ ಅಂತ್ಯ ಅನ್ನೋದು ತೋರಿಸ್ತಾರೆ. ದುಡ್ಡೇ ಲೈಫ್ ಅಲ್ಲ. ಸೊ ಮನಿ ಮೈಂಡೆಡಾಗಿ ಇರಬೇಡಿ, ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಲೈಫಲ್ಲಿ ಅನ್ನೋದನ್ನ ಒಂದು ಮೆಸೇಜ್ ಕೊಡ್ತೀನಿ. ಆ್ಯಂಡ್ ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಈ ಥರ ನಡುದಾರಿಲಿ ಬಿಟ್ಟರೆ ಯಾವ್ಯಾವ ಆ್ಯಂಗಲಲ್ಲಿ ಹೋಗ್ಬೋದು ಅವರು, ಅಂದರೆ ಯಾವ ಥರ ದಾರಿ ಹುಡ್ಕೋಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಅಂತ ಡೆಡ್ಲಿ ಲವರ್ಸ್ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೆ. ಇನ್ನೂ ಜೋರ ಸರ್. ಡೆಡ್ಲಿ ಲವರ್ಸ್ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ. ಇವತ್ತು ಶೋ ಆಯಿತು. ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಪ್ರತಿಯೊಂದು ಡೈಲಾಗ್ಸಿಗೂ ಕೂಡ ಸ್ಟರ್ಚ್ ಆಡ್ತಿರೋದು ನೋಡಿ ಏನೋ ಒಂಥರ ಫಸ್ಟ್ ಟೈಮ್ ಮಾಡಿರ್ತೀವಲ್ಲ, ತುಂಬ ಖುಷಿ ಅನಿಸ್ತು. ಹೇಳಿ, ಬಗ್ಗೆ ಹೊಸದಾಗಿ ನೋಡಿದ್ದೀರಾ? ಆಡಿಯನ್ಸ್ ಜೊತೆ ನೋಡಿದ್ದೀರಾ? ಹೇಗಿತ್ತು ನಿಮ್ಮ ಫೀಲ್ಸ್? ಆಡಿಯನ್ಸ್ ಜೊತೆ ನೋಡಿದೆ. ಅದು ಪ್ರತಿ ಡೈಲಾಗಿಗೂ ಕಿರ್ಚಾಡ್ತಿರುವಾಗ ನಾವು ಇವೆಲ್ಲ ಕೇಳಿರಲ್ಲ. ಈಗ ಕೇಳಿದಾಗ ಏನೋ ಒಂಥರ ಖುಷಿ, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಹುಮ್ಮಸ್ಸು ತುಂಬ ಜಾಸ್ತಿ ಆಯಿತು ಸರ್. ಆಡಿಯನ್ಸ್ಗೆ ಏನಂತ ಹೇಳ್ತೀರಾ? ನಿಮ್ಮ ಸಿನಿಮಾನ ಯಾಕೆ ನೋಡಬೇಕು ಅಂತ ಹೇಳ್ತೀರಾ? ಸಿನಿಮಾ ಎಂಟರ್ಟೈನ್ಮೆಂಟಿಗೋಸ್ಕರ ಮಾಡಿದ್ದೀವಿ ಸರ್. ನಾವು ತುಂಬ ಅದ್ಭುತವಾಗಿ ಮಾಡಿದ್ದೀವಿ. ಒಂದು ಎಲ್ಲ ಹೊಸಬ್ರು ಸೇರ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ. ಬಂದು ನೋಡಿ ಹಾರೈಸಿ ಅಷ್ಟೇ. ಈಗ ಡೆಡ್ಲಿ ಲವ್ ಅಂತಂದ್ರೆ ಬರೀ ಲವ್ ಬಗ್ಗೆನೇ ಇರುತ್ತಾ ಬೇರೆ ಅಥವಾ ಬೇರೆ ಏನೇನಾದ್ರು ಇದೆಯಾ? ಆ ಡೆಡ್ಲಿ ಅಂದರೆ ಡೆಡ್ಲಿಯಾಗಿ ಒಂದು ಸ್ವಲ್ಪ ಲವ್ ಇರುತ್ತೆ. ಲವ್ ಅಂದರೆ ಲವರ್ಸಿಂದ ಏನು ತೋರಿಸಲ್ಲ ನಾವು. ಡೆಡ್ಲಿಯಾಗಿ ಒಂದು ಕಳ್ತನ ಮಾಡ್ಕೊಂಡು ಅಂಡರ್ ವರ್ಲ್ಡಿಗೆ ಏನು ಬರ್ತಾರಲ್ಲ, ಅಲ್ಲಿಂದ ಅದೇ ಡೆಡ್ಲಿ ಲವರ್ಸ್ ಅಂದರೆ ಆ ಥರ ತೊಗೊಂಡಿದ್ವಿ. ರೌಡಿಸಮ್ನ ಲವ್ ಮಾಡುವಂಥದ್ದು. ಹಾಂ, ಹೌದು. ರೌಡಿಸಮ್ನ ಲವ್ ಮಾಡೋದಲ್ಲ,
ಅದಕ್ಕೆ ಬಂದು ಲವ್ ಮಾಡ್ತಾರೆ. ನನ್ನ ಸಾಶಾ ರಾಣಿ ಇದರಲ್ಲಿ ನಾನು ವಿಲನ್ ಹಾಂ, ಸ್ವಲ್ಪ ಜೋರಾಗಿ ಮಾತಾಡಕ್ಕ. ನನ್ನ ಸಾಶಾ ಅಂತ ಇದರಲ್ಲಿ ನಂದು ವಿಲನ್ ಪಾತ್ರ. ಈ ಪಾತ್ರ ಏನಪ್ಪ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಏನಕ್ಕೆ ಅಂದರೆ ಯಾವತ್ತಿದ್ರೂ ಕೆಟ್ಟ ದಾರಿ ಯಾವತ್ತಿದ್ರೂ ಮನುಷ್ಯನಿಗೆ ಒಳ್ಳೆಯದಲ್ಲ, ಅವ್ನ ಜೀವನಕ್ಕೆ ಆಪತ್ತು ಅನ್ನೋದನ್ನು ನಾವು ತೋರಿಸಿದ್ದೀವಿ. ಹಾಗಾಗಿ ಮೇಡಮ್, ಸಿನಿಮಾದಲ್ಲಿ ಎಷ್ಟು ಸಿಗರೇಟ್ ಸೇದಿದ್ರೆ? ಅದು ಸಿನಿಮಾದಲ್ಲಿ ಹೇಳ ಅಥವಾ ಕೆಲವು ಸಲ ಕೆಟ್ಟಾದಾಗ ಎಸ್ತಿದ್ದೀನಿ, ಅದನ್ನು ಸೇರಿಸಿ ಹೇಳ. ಅದನ್ನು ಸೇರಿಸಿ ಹೇಳ್ಬಿಡ್ತೀನಿ. ಹೆಚ್ಚು ಕಮ್ಮಿ ಅಂದರೆ 1 ಟ್ಯಾಂಕ್ ಮೇಲಾಗಿದೆ. ದಿನಕ್ಕೆ ಮಾಡ್ಬೇಕಾದ್ರೆ ಸೇರ್ಬೇಕಾದ್ರೆ ಕಷ್ಟ ಅನಿಸುತ್ತೆ. ಅವಾಗ ಫ್ರೆಂಡ್ ಜೊತೆ ಸುಮ್ಮನೆ ಕ್ಯೂರಿಯಾಸಿಟಿಗೆ ಅಭ್ಯಾಸ ಇರೋದು, ಇವಾಗ ಯೂಸ್ ಆಯಿತು. ಎಲ್ಲ ಡೈಲಾಗ್ಸ್, ಮಾಸ್ ಡೈಲಾಗ್ಸ್ಗಳನ್ನೆಲ್ಲ ಇಷ್ಟಪಟ್ಟಿದ್ದಾರೆ, ಸ್ಕ್ರೀನ್ ಪ್ಲೇ ಇಷ್ಟಪಟ್ಟಿದ್ದಾರೆ, ಮತ್ತು ಆ್ಯಕ್ಷನ್ಸು, ಓವರಾಲ್ ಆಗಿ ಸೆಂಟಿಮೆಂಟು, ಸಾಂಗ್ಗಳು ಎಲ್ಲ ಇರೋದ್ರಿಂದ ನಂದು ಅಂತ ನಾನು ಹೇಳ್ಕೊಬಾರ್ದು. ಆಡಿಯನ್ಸಿಂದ ನೀವು ತಿಳ್ಕೊಂಡ್ರೆ ಅದು ಹೇಗಿದೆ ಅಂತ ಗೊತ್ತಾಗುತ್ತೆ. ನಾನು ಏನೇ ಹೇಳಿದ್ರು ಅದು ನಾನು ಚೆನ್ನಾಗೇ ಇರ್ತದೆ ಅಂತ ಹೇಳ್ತೀನಿ. ಆಡಿಯನ್ಸ್ನು ಕೇಳಿ ಅವ್ರ ಅಭಿಪ್ರಾಯನ ತಾವುಗಳು ಜನಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಈಗ ಸರ್, ನೀವು ಸಿನಿಮಾ ಈ ರೀತಿ ಬರಬೇಕು ಅಂತ ಅಂದ್ಕೊಂಡಿದ್ರಿ, ಈಗ ಅದು ಹೊರಗಡೆ ಜನ ಆ ರೀತಿ ಮಾತಾಡ್ತಾ ಇದ್ದಾರಾ? ನೀವು ಅಂದ್ಕೊಂಡೇಗೆ ಮಾತಾಡ್ತಾ ಇದ್ದಾರಾ ಜನ? ಮಾತಾಡ್ತಾರೆ ಸರ್. ಡೈಲಾಗ್ಸ್ಗೆ ಒಂದಷ್ಟು ಜನ ಫ್ಯಾನ್ಸ್ ಕುತ್ಕೊಂಡ್ರು, ಆ ಡೈಲಾಗ್ಸ್ ಬಗ್ಗೆನೇ ಮಾತಾಡ್ತಿದ್ದಾರೆ. ಡೈಲಾಗ್ಸ್ ಬಗ್ಗೆ ಹೇಳಿ ಸರ್. ನಿಮ್ಮ ಡೈಲಾಗ್ಸು ಇದುವರೆಗೂ ನಾನು ಹೇಳ್ದು ನಾನು ಕೇಳಿದ ಮಟ್ಟಿಗೆ ಸುಮಾರು ಜನ ಡೈಲಾಗ್ ರೈಟ್ರುಗಳನ್ನ ನಾನು ಫಾಲೋ ಮಾಡ್ತೀನಿ, ನೋಡಿದ್ದೀನಿ. ನಂದು ಅವತ್ತು ನನ್ನದೇ ಆದ ವಿಶೇಷವಾದ ಶೈಲಿ ಇದೆ ಇದರಲ್ಲಿ, ಅದನ್ನು ನೋಡ್ಬೋದು ನೀವು. ಇದರಲ್ಲಿ ಯಾವತ್ತು ಕೇಳಿಲ್ಲದೆ ಇರುವಂಥ ಡೈಲಾಗ್ಸ್ಗಳು ಇದರಲ್ಲಿದೆ. ಸಿನಿಮಾ ನೋಡಿದ್ರೆ ಅದು ಗೊತ್ತಾಗುತ್ತೆ. ಓಕೆ ಸರ್, ಈಗ ಫಸ್ಟ್ ಶೋ ಆಗಿದೆ, ನೆಕ್ಸ್ಟ್ ಎಲ್ಲೆಲ್ಲಿ ವಿಸಿಟ್ ಆಗ್ಬೇಕಂತಿದ್ದೀರಾ? ಏನು ಇವಾಗ ನಾವು ನಮ್ಮ ತಂಡದ ಜೊತೆ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿಕೊಂಡು ಮುಂದೆ ಫಸ್ಟ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ. ಬಟ್ ಈ ಸಿನಿಮಾದು ಟಾಕು ಮತ್ತು ರಿವ್ಯೂ ಎಲ್ಲ ನೋಡಿ ಈಗ ಬಂದಂಥ ಮಾಹಿತಿ ಕೆಲವು ಥಿಯೇಟ್ರುಗಳು ಹೆಚ್ಚಿಗೆ ಆಗ್ತಾ ಇದೆ. ಈಗ ಒಂದು 25 ಇಂದ 30 ಥಿಯೇಟರ್ ಮಾಡಿಸ್ಕೊಂಡಿದ್ವಿ. ಇನ್ನೂ ಹೆಚ್ಚಿನದಾಗಿ ಥಿಯೇಟರ್ಗಳು ಈಗ ಕಾಲ್ ಬರ್ತಾ ಇದೆ, ಸಿಗ್ತಾ ಇದೆ. ಇನ್ನು ಚಿತ್ರಮಂದಿರನ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮಸ್ಕಾರ, ನಾನು ಕಲಬುರಗಿ ಜಿಲ್ಲೆಯಿಂದ ಶ್ರೀ ಕೃಷ್ಣ ಕುಶಾಕರ್ ಅಂತ. ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರವನ್ನು ವಹಿಸ್ಕೊಂಡಿದ್ದೀನಿ, ಪಾಟೀಲ್ ಪಾತ್ರ ಅಂತ. ಇಷ್ಟ ಏನಿದೆ ಅಂದರೆ, ಮನುಷ್ಯನಿಗೆ ದುಡ್ಡು ನೋಡಿದ್ರೆ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅನ್ನೋದು ನನ್ನದೊಂದು ಪಾತ್ರ ಸರ್. ಚಿತ್ರ ನಿರ್ದೇಶಕರು ನಾಗೇಂದ್ರ ಅವರು ನಮ್ಮ ಆತ್ಮೀಯ ಸ್ನೇಹಿತರು. ಈ ಸಿನಿಮಾ ಚಿತ್ರಕಥೆ ತುಂಬ ಚೆನ್ನಾಗಿದೆ ಅಂತೇಳಿ ಚಿತ್ರೀಕರಣ ಮಾಡೋಣ ಅಂತ ಹೇಳಿದಾಗ ಎಸ್ ಉಮೇಶ್ ಅವರು ಕೈ ಜೋಡಿಸಿದಾಗ ಈ ಕಥೆಯನ್ನು ನಿರ್ಮಿಸಿ ರಚಿಸಿದ್ದಾರೆ ನಮ್ಮ ನಾಗೇಂದ್ರ ಅವರು. ಮತ್ತು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಮಸ್ಕಾರ, ನನ್ನ ಹೆಸರು ಸಲ್ಗರ್ ವಿನೋದ್ ಅಂತ. ನಮ್ಮದು ಸೋಲಾಪುರ ಡಿಸ್ಟಿಕ್ ಬರುತ್ತೆ, ಮಹಾರಾಷ್ಟ್ರ. ಡೆಡ್ಲಿ ಲವರ್ಸ್ ಮೂವಿ ನಾಗೇಂದ್ರ ಸರ್ ಅವರು ತುಂಬ ಪ್ರೀತಿಯಿಂದ ಮಾಡಿದ್ದಾರೆ. ಎಲ್ಲರೂ ಬಂದು ಪಿಕ್ಚರ್ನ ನೋಡಿ ಹೊಸ ಕಲಾವಿದರನ್ನ ಇದನ್ನು ಹರಿಸಿ ಸಪೋರ್ಟ್. ಎಷ್ಟನೇ ಸಿನಿಮಾ ಸರ್ ಇದು? ಸರ್, ನಾನು ರಿಲೀಸ್ ಆಗಿದ್ದು ಮೇನ್ ಲೀಡಾಗಿ ಮಾಡಿದ್ದು ಫಸ್ಟು. ಇವಾಗ ಡಾರಿ ಧನಂಜಯ ಸರ್ ಜೊತೆ ಹಲಗಲಿ ಪೇಡ್ ನಾಯಕರ ಇದರಲ್ಲಿ ಒನ್ ಆಫ್ ದಿ ಲೀಡ್ ಅದರಲ್ಲಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸಣ್ಣ ಪುಟ್ಟದ್ದು 4-5 ಸಿನಿಮಾ ಮಾಡಿದ್ದೀನಿ, ಚಿಕ್ಕ ಕ್ಯಾರೆಕ್ಟರ್ಸು. ಮತ್ತು ಇನ್ನೊಂದು ಮೇನ್ ವಿಲನಾಗಿ ಹೊಸಬದ್ದು ಇನ್ನೊಂದು ಸಿನಿಮಾಗೆ ಮಾಡ್ತಾಯಿದ್ದೀನಿ ಸರ್. ಸೊ ಈ ಸಿನಿಮಾದಲ್ಲಿ ವಿಲನ ಕಾಣಿಸ್ಕೊಂಡಿದ್ದೀರಾ? ಸೊ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಸರ್? ಚೆನ್ನಾಗಿದೆ ಸರ್. ನಾನು ಆ್ಯಕ್ಚುಲಿ ಸಿನಿಮಾ ಮಾಡಬೇಕಾದ್ರೆ ನಾನು ಮೇನ್ ವಿಲನ್ ಅಂತ ಬಂದಿರಲಿಲ್ಲ, ಒಂದಿಂದು ಶೂಟಿಗೆ ಬಂದಿದ್ದೆ ವಿಲನ್ ತಮ್ಮನ ಕ್ಯಾರೆಕ್ಟ್ರು. ನಾಗೇಂದ್ರ ಸರ್ ಅವರು ಇಲ್ಲ ಇದು ನೀವು ಬೇಡ ಅಂತ ಹೇಳಿ ಆಮೇಲೆ ಮೇನ್ ವಿಲನ್ ಆಗಿ ಮಾಡಿಸಿದ್ರು ಸರ್. ಈಗ ಈ ಸಿನಿಮಾ ನೋಡಿದವರು ಏನಂತ ಇದ್ದಾರೆ ನಿಮಗೆ? ಏನು ಹೇಳ್ತಾ ಇದ್ದಾರೆ ಸರ್? ಚೆನ್ನಾಗಿದೆ ಸರ್ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ, ಹೊಸ ಕಲಾವಿದರು ಏನಾದರೂ ತಪ್ಪಾಗಿದ್ರೂ ಆಗಿರ್ಬೋದು, ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು, ಅದನ್ನೆಲ್ಲ ಮತ್ತು ಸಿನಿಮಾ ನೋಡಿ ಹೊಸ ಕಲಾವಿದರನ್ನ ಬೆಳೆಸಬೇಕು ಅಂತ ಕರ್ನಾಟಕದ ಜನತೆಯಲ್ಲಿ. ನಮ್ಮ ಸಿನಿಮಾ ಡೆಡ್ಲಿ ಲವರ್ಸ್ ರಿಲೀಸ್ ಆಗಿದೆ, ರಾಜ್ಯಾದ್ಯಂತ ಗ್ರ್ಯಾಂಡ್ ರಿಲೀಸ್ ಆಗಿದೆ. ಎಲ್ಲ ಕನ್ನಡಿಗರು ಚಿತ್ರಮಂದಿರಗಳಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ. ನಾನು ಈ ಸಿನಿಮಾದಲ್ಲಿ ACP ರೋಲ್ ಮಾಡಿದ್ದೀನಿ. ನಾಗೇಂದ್ರ ಸರ್ ಅವರ ನಿರ್ದೇಶನ ಹಾಗೂ ನಿರ್ಮಾಣದ ಈ ಸಿನಿಮಾ ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಇವತ್ತು ಹೌಸ್ಫುಲ್ ಕ್ರೌಡ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು, ತುಂಬ ಜನ ಬೈಟ್ಸ್ ಕೂಡ ಕೊಟ್ಟಿದ್ದಾರೆ. ನನಗೆ ಈ ಅವಕಾಶ ಕೊಟ್ಟ ನಾಗೇಂದ್ರ ಸರ್ಗೆ ಹಾಗೆ ಉಮೇಶ್ ಸರ್ಗೆ
ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಉಮೇಶ್ ಸರ್ ಇವತ್ತು ನಮ್ಮ ಜೊತೆ ಇಲ್ಲ, ಆದರೂ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ನೆನಪಿಸ್ಕೊಳ್ಳೇಬೇಕು. ಏಕೆಂದರೆ ಮೊದಲು ನನ್ನ ಸಂದರ್ಶನ ಮಾಡಿ ಈ ಸಿನಿಮಾಗೆ ಆಯ್ಕೆ ಮಾಡಿದ್ದು ಅವರೇನೆ. ಸೊ ಹಾಗಾಗಿ ನಾನು ಅವ್ರನ್ನ ನೆನೆಸ್ಕೊತಾ ಇದ್ದೀನಿ, ಹಾಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಎಲ್ಲರೂ ಅಭಿನಯ ಚೆನ್ನಾಗಿ ಅಮೋಘವಾಗಿ ಮೂಡಿ ಬಂದಿದೆ. ನನ್ನ ಆ್ಯಕ್ಟಿಂಗ್ ಕೂಡ ನೀವು ನೋಡಿದ್ರಿ ಅನ್ಸುತ್ತೆ. ಸೊ ಏನಾದರೂ ಪೊಲೀಸ್ ಕ್ಯಾರೆಕ್ಟರ್ ಅನ್ನೋದು ಒಂದು ಈಸಿ ಅಲ್ಲ, ಅದಕ್ಕಂತ ಒಂದು ಪ್ರಾಕ್ಟೀಸ್ ಇರುತ್ತೆ. ನಿಮ್ಗೆ ಹೇಗಿತ್ತು ಅದು ಎಕ್ಸ್ಪೀರಿಯನ್ಸ್? ನಾನು ಚಿಕ್ಕ ವಯಸ್ಸಿಂದ ಮಾಲಾಶ್ರೀ ಮೇಡಮ್ ಅವರ ಸಿನಿಮಾಗಳನ್ನ ನೋಡ್ತಾ ಬೆಳೆದಿದ್ದು, ಹಾಗಾಗಿ ಅವ್ರನ್ನೇ ನನಗೆ ಇನ್ಸ್ಪಿರೇಷನು. ನನಗೆ ಈ ರೋಲ್ ಮಾಡಬೇಕಂತ ತುಂಬ ದಿನದಿಂದ ಕನಸಿತ್ತು. ಈ ಸಿನಿಮಾ ಮೂಲಕ ಆ ಕನಸು ನನಸಾಯಿತು. ನನಗೆ ರೋಲ್ ಮಾಡಲ್ ಅವರೇ, ಮಾಲಾಶ್ರೀ ಮೇಡಮ್. ಓಕೆ, ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಎಚ್ ಎನ್ ನರಸಿಂಹಮೂರ್ತಿ ಅಂತ, ಸಿನಿಮಾಟೋಗ್ರಾಫರ್. ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಲುಮ್ಯಾಕ್ಸ್ ST ಎನ್ನುವಂಥ ಒಂದು ನಾರ್ಮಲ್ ಕ್ಯಾಮ್ರಾದಲ್ಲಿ ಚಿತ್ರೀಕರಣ ಮಾಡಿದ್ದೀನಿ. ಸೊ ಇದರ ತಾವು ಕೂಡ ನೋಡಿರ್ತೀರ. ನನ್ನ ಒಂದು ಮೊದಲನೆಯ ಪ್ರಯತ್ನ. ನನಗೆ ನಾಗೇಂದ್ರ ಅವರು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಸೊ ಆ ಒಂದು ಕ್ಯಾಮ್ರಾದಲ್ಲಿ, ಲುಮ್ಯಾಕ್ಸ್ ಅನ್ನುವಂಥ ಕ್ಯಾಮ್ರಾದಲ್ಲಿ ನನ್ನ ಕಡೆಯಿಂದ ಎಷ್ಟು ನಾನು ನ್ಯಾಯ ದೊರಕಿಸಬೇಕು ಅಷ್ಟನ್ನು ನಾನು ದೊರಕಿಸಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿದೆ, ಭಾಳ ಸ್ಪೀಡ್ ಇದೆ, ಎಲ್ಲನೂ ಕೂಡ ಬೋರ್ ಹೊಡೆಯಲ್ಲ. ಒಂದು ಸಾರಿ ಸ್ಟಾರ್ಟ್ ಆದರೆ ಮುಂದೇನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿನಲ್ಲೇ ಟ್ರಾವೆಲ್ ಆಗುತ್ತೆ ಕತೆ. ಭಾಳ ಚೆನ್ನಾಗಿದೆ. ಎಲ್ಲರೂ ಹೊಸ ಕಲಾವಿದರುಗಳು ಮಾಡಿರುವಂಥ ಸಿನಿಮಾ. ದಯವಿಟ್ಟು ಸಿನಿಮಾನ ಗೆಲ್ಲಿಸಿ ಆಶೀರ್ವಾದ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾದಲ್ಲಿ ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ದೀರಿ? ಎಷ್ಟು ಕ್ಯಾಮ್ರಾ? ಒಂದೇನಾ? ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದೇ ಕ್ಯಾಮ್ರಾ, ಒಂದೇ ಲೆನ್ಸ್. ತಾನೇ ಡೆಡ್ಲಿ ಲವರ್ಸ್ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀವಿ. ನೀವೆಲ್ಲ ಆಲ್ರೆಡಿ ಕ್ಯಾಪ್ಚರ್ ಮಾಡಿದ್ದೀರಾ. ಹೌಸ್ಫುಲ್ ಆಗಿದೆ, ಶೋ ಹೌಸ್ಫುಲ್ ಆಗಿದೆ. ಸೊ ಹೊಸ ತಂಡ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಚಿಕ್ಕಪುಟ್ಟ ತಪ್ಪುಗಳು ಇರ್ಬೋದು. ಫಸ್ಟ್ ಟೈಮ್ ಅಂದ್ಕೊಳ್ಳೆ ಖಂಡಿತವಾಗ್ಲೂ ತಪ್ಪುಗಳು ಇರುತ್ತೆ, ಪ್ಲಸ್ ಪಾಯಿಂಟ್ಸ್ ಇರುತ್ತೆ, ಮೈನಸ್ ಪಾಯಿಂಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಮೈನಸ್ ಪಾಯಿಂಟ್ಸ್ ಏನಿದೆ ಅದನ್ನ ಹೊಟ್ಟೆ ಹಾಕ್ಕೊಂಡು ಪ್ಲಸ್ ಪಾಯಿಂಟ್ಸ್ನ ಹೈಲೈಟ್ ಮಾಡಿಕೊಂಡು ಹೊಸ ತಂಡಕ್ಕೆ ಪ್ರೋತ್ಸಾಹ ಕೊಡಬೇಕು. ಫಸ್ಟ್ ಶೋ ಆ್ಯಸ್ ಇಟ್ ಈಸ್ ನೋಡಿದಾಗ ಹೌಸ್ಫುಲ್ ಆಗಿದೆ. ಹೀರೋ ಆಗಲಿ ಹೀರೋಯಿನ್ ಆಗಲಿ, ವಿಲನ್ ಅಂತೂ ನಾನು ಇತ್ತೀಚೆಗೆ ಮನೆ ಒಂದು ಮಾದೇವ ಅಂತ ಸಿನಿಮಾ ನೋಡಿದೆ. ಅದರಲ್ಲಿ ಶ್ರೀನಗರ ಕಿಟ್ಟಿಯವರ ಒಂದು ಛಾಯೆ ನೋಡುವಾಗ ಆಯ್ತು ನನಗೆ. ಹೈಟ್, ಪರ್ಸನಾಲಿಟಿ, ಗೆಟಪ್ ಇರ್ಬೋದು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ವಿಲನ್. ಒಂದಷ್ಟು ಒಂದು ಪ್ಯಾಟರ್ನ್ ಆಫ್ ಸಿನಿಮಾಸ್ ಬರ್ತಾ ಇದೆ ಈ ಒಂದು ಹಲವಾರು ವರ್ಷಗಳ ಕೆಳಗೆ. ಪ್ರಾಸಬದ್ಧವಾಗಿ ಡೈಲಾಗ್ಸ್ ಬರೆಯುವಂಥ ಕೆಲ ಪ್ಯಾಟರ್ನ್ ಅವಾಗಿತ್ತು. ಸೊ ಅದೇ ಥರ ಒಂದು ಪ್ಯಾಟರ್ನ್ ಒಂದು ಇಲ್ಲಿ ಪ್ರಯತ್ನ ಕೊಟ್ಟಿದ್ದಾರೆ. ಪ್ರಾಸಬದ್ಧವಾಗಿ ಡೈಲಾಗ್ಸ್ನ ಎಲ್ರಿಗೂ ಕೊಡುವಂಥದ್ದು. ಇಷ್ಟ ಆಗ್ಬೋದು ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ಪ್ರಯತ್ನ ಅಂತೂ ಮಾಡಿದ್ದಾರೆ. ಸೊ ಡೆಡ್ಲಿ ಲವರ್ ಸಿನಿಮಾಗೆ ಎಲ್ಲೂ ಪ್ರೋತ್ಸಾಹ ಮಾಡಿ, ಸಪೋರ್ಟ್ ಮಾಡಿ, ಹೊಸ ತಂಡಕ್ಕೆ